ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಜನರಿಗೆ ಅನಾರೋಗ್ಯದ ಆತಂಕ ಕೂಡ ಕಾಡ್ತಾ ಇದೆ. ಈ ಬಿಸಿಲಾಘಾತವನ್ನು ಎದುರಿಸೋದಕ್ಕೆ ಸಜ್ಜಾಗಿರುವಂತಹ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಏರುತ್ತಿದೆ ಶಾಖ, ಜನರಿಗೆ ಅನಾರೋಗ್ಯದ ಆತಂಕ. ಬಿಸಿಗಾಳಿ ಎದುರಿಸೋದಕ್ಕಾಗಿ ಸರ್ಕಾರವು ಸನ್ನದ್ಧ. ಸೂರ್ಯನ ಪ್ರತಾಪಕ್ಕೆ ರಾಜ್ಯದ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬಳ್ಳಾರಿ, ಕಲಬುರಗಿ, ರಾಯಚೂರು ಅಂತ ಇರ್ತಿದ್ದ ಹೆಚ್ಚು ಬಿಸಿಲು ಈಗ ಬೆಂಗಳೂರಿಗರೂ ಕೂಡ ಬೇಯುವಂತೆ ಮಾಡ್ತಾ ಇದೆ. ನಗರದಲ್ಲಿ ಉಷ್ಣಾಂಶ 36ರ ಗಡಿ ದಾಟಿದೆ. ಅತಿ ಶಾಖ, ಹೀಟ್ ವೇವ್ನಿಂದ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿವೆ. ಜನರ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದಲೇ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ಆ ಕ್ರಮಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಬೇಸಿಗೆ ಮುಗಿಯುವವರೆಗೂ ರಾಜ್ಯದಲ್ಲಿ ನಿರ್ವಹಣಾ ಕೊಠಡಿಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 2 ಬೆಡ್, ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ ಹಾಗೂ ಜಿಲ್ಲಾಸ್ಪತ್ರೆಗಳಲ್ಲಿ 10 ಬೆಡ್ಗಳ ನಿರ್ವಹಣಾ ಕೊಠಡಿ ತೆರೆಯಲಾಗ್ತಾ ಇದೆ. ಹೀಟ್ ರಿಲೇಟೆಡ್ ಇಲ್ನೆಸ್ ಕುರಿತು ಎಲ್ಲ ವೈದ್ಯರು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿಗೆ ತರಬೇತಿ ನೀಡಲು ಸೂಚಿಸಲಾಗಿದೆ. ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲೂ ORS ಕಾರ್ನರ್ಗಳು, ಆರೋಗ್ಯ ಸಂಸ್ಥೆಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಸ್ಥಾಪಿಸಲಾಗ್ತಾ ಇದೆ. ಫ್ಯಾನ್, ಐಸ್ ಕ್ಯೂಬ್ಸ್, ಥರ್ಮಾಮೀಟರ್ ಸೇರಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗ್ತಿದೆ. ಜುಲೈ 31ರವರೆಗೂ ಈ ಎಲ್ಲ ಕ್ರಮಗಳನ್ನ ಕಾರ್ಯಗತಗೊಳಿಸಲು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಬಹಳಷ್ಟು ಸವಾಲುಗಳು ಈ ವರ್ಷ ಇರ್ತದೆ. ಈ ವರ್ಷ, ಬರುವ ವರ್ಷ 2 ವರ್ಷನೂ ಕೂಡ ಒಳ್ಳೆಯ ಮಳೆ ನಿರೀಕ್ಷೆ ಆ ಪ್ರಮಾಣದಲ್ಲಿ ಇಲ್ಲ ಅಂತ ಈ ಹವಾಮಾನ ವರದಿಗಳಿರುವಂಥದ್ದು. ಈ 2 ವರ್ಷ ಎಲ್ಲಿ ನೀನೋ ಎಫೆಕ್ಟ್ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೋಬೇಕು ಜವಾಬ್ದಾರಿತವಾಗಿ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಓಪನ್. ನಗರದಲ್ಲಿ ತಾಪಮಾನ ಹೆಚ್ಚುತ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಔಷಧಗಳು, ಏರ್ ಕೂಲರ್, ಫ್ಯಾನ್ ಸೌಲಭ್ಯವಿರುವ 5 ಬೆಡ್ಗಳ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬಿಸಿಲಿನ ಝಳ ಅದು ಇದ್ರ ಬಗ್ಗೆ ಎಲ್ಲರಿಗೂ ಅರಿವಿದೆ. ಮತ್ತೆ ಆ ಕೇಸ್ಗಳು ಬಂದಾಗ ಪ್ರಿಯಾರಿಟಿ ಮೇಲೆ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಈ ಹೀಟ್ ಸ್ಟ್ರೋಕು, ಸನ್ ಸ್ಟ್ರೋಕ್ ಆ ಥರದ್ದು ಏನು ನಾವು ಈಗ ಕಂಡಿಲ್ಲ ಇದುವರೆಗೂ. ಪ್ರತ್ಯೇಕ ನಮ್ಮ ಮೆಡಿಸಿನ್ ವಾರ್ಡ್ ಇರ್ಬೋದು, ಪೀಡಿಯಾಟ್ರಿಕ್ ವಾರ್ಡ್ ಇರ್ಬೋದು, ಪ್ರಿಯಾರಿಟಿ ಮೇಲೆ ಅವರಿಗೆ ಸಪ್ರೇಟ್ ಬೆಡ್ಸ್. ಬಿಕಾಸ್ ಆಯಾ ಸೀಸನ್ಗೆ ಯಾವ್ಯಾವ ಸಮಸ್ಯೆಗಳು ಜಾಸ್ತಿ ಆಗುತ್ತೋ ಅವ್ರಿಗೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳ ನಿರ್ಮಾಣ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಮೀಸಲಿಡಲಾಗಿದೆ. ಬೆಳಗಾವಿಯ ಪಕ್ಷಿ ಸಂಗ್ರಹಾಲಯದಲ್ಲಿ ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಪಕ್ಷಿಗಳ ಆಹಾರದಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿ ಬದಲಾವಣೆ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬಿಸಿಲ ಎಫೆಕ್ಟ್ನಿಂದ ಬೇರು ಪಾನೀಯಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬಿಸಿಲಿನ ಝಳಕ್ಕೆ ರಾಜ್ಯದ ಜನರು ಕಂಗಾಲಾಗಿದ್ದಾರೆ. ಕೂಲ್ ಆಗೋಕೆ ಏನೇನ್ ಬೇಕೋ ಎಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.